ಕೆಲಸ ಮಾಡ್ತಾ ಇರುವಂತಹ ಕಚೇರಿಗೆ ಕನ್ನ ಹಾಕಿ ಕ್ಯಾಶಿಯರ್ ಕಳ್ಳತನವನ್ನ ಮಾಡಿದ್ದಾರೆ. ಬೇಗ ಶ್ರೀಮಂತನಾಗುವಂತಹ ಆಸೆಯಿಂದಾಗಿ ಮಾಲೀಕನಿಗೆ ಮೋಸವನ್ನ ಮಾಡಲಾಗಿದೆ. ಸದಾಶಿವನಗರ ಬಿಇಎಲ್ ಲೇಔಟ್ನ ಕಚೇರಿಯಲ್ಲಿ ಕಳ್ಳತನ ಮಾಡಲಾಗಿದೆ. ಸ್ನೇಹಿತನ ಜೊತೆಗೆ ಸೇರಿಕೊಂಡು ಬರೋಬ್ಬರಿ 91 ಲಕ್ಷ ರೂಪಾಯಿ ಕಳ್ಳತನವನ್ನ ಮಾಡಲಾಗಿತ್ತು. ನರಸಿಂಹ ಬಿಲ್ಡರ್ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಆರೋಪಿ ಕ್ಯಾಶಿಯರ್ ಮತ್ತೆ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಿದ್ದ ಧನಂಜಯ್ 4 ಸ್ನೇಹಿತರ ಜೊತೆಗೆ ಸೇರಿ ಫೆಬ್ರವರಿ 20ನೇ ತಾರೀಕು ಬೀಗ ಒಡೆದು ಕಳ್ಳತನವನ್ನ ಮಾಡಲಾಗಿದೆ. ಕಳ್ಳತನವನ್ನ ಮಾಡಿ ಕೇವಲ 2 ದಿನಕ್ಕೆ ಮೋಜು ಮಸ್ತಿಗೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದಾರೆ. ಧನಂಜಯ್, ಪ್ರವೀಣ್ ಈಗ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಸದಾಶಿವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆಯೂ ನಡೀತಾ ಇದೆ. ನೀವೇ ನೋಡ್ತಾ ಇದಿರಲ್ಲ, ಇದೇ ವ್ಯಕ್ತಿ ಆದಷ್ಟು ಬೇಗ ಶ್ರೀಮಂತರಾಗಬೇಕು ಅನ್ನುವಂತಹ ಆಸೆಯಿಂದ ನರಸಿಂಹ ಬಿಲ್ಡರ್ ಕಚೇರಿಯಲ್ಲಿ ಸ್ನೇಹಿತರ ಜೊತೆಗೆ ಸೇರಿ ಬರೋಬ್ಬರಿ 91 ಲಕ್ಷ ರೂಪಾಯಿ ಕಳ್ಳತನವನ್ನು ಮಾಡಲಾಗಿದೆ. ಸದಾಶಿವನಗರದ ಬಿಇಎಲ್ ಲೇಔಟ್ನಲ್ಲಿರುವಂತಹ ಕಚೇರಿ ಅದು. ನರಸಿಂಹ ಬಿಲ್ಡರ್ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಆರೋಪಿ ಕ್ಯಾಶಿಯರ್ ಮತ್ತು ಅಕೌಂಟೆಂಟ್ ಆಗಿ ಅದೇ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾನೆ ಈ ಧನಂಜಯ್. ಅದಾದ ಮೇಲೆ 4 ಜನ ಸ್ನೇಹಿತರ ಜೊತೆಗೆ ಸೇರಿ ಫೆಬ್ರವರಿ 20ನೇ ತಾರೀಕು ಬೀಗವನ್ನು ಒಡೆದು ಕಳ್ಳತನ ಮಾಡ್ತಾನೆ. ಕಳ್ಳತನ ಮಾಡಿದ ಕೇವಲ 2 ದಿನಕ್ಕೆ ಮೋಜು ಮಸ್ತಿಗಂತಾನೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ. ಧನಂಜಯ್, ಪ್ರವೀಣ್ ಇಬ್ಬರನ್ನ ಈಗ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಸದಾಶಿವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಕೈಗೊಳ್ಳಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಧನಂಜಯ್ ಇದನ್ನಲ್ಲ, ಧನಂಜಯ್ಗೆ 30,000 ರೂಪಾಯಿ ಮಾತ್ರ ಸಂಬಳ ಇತ್ತಂತೆ. 3 ವರ್ಷಗಳಿಂದ ಅಲ್ಲೇ ಕೆಲಸವನ್ನು ಮಾಡ್ತಾ ಇದ್ದ. ಆ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಪ್ರತಿದಿನವೂ ಸಹ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತಂತೆ. ನನಗೆ ಬರೋದು ಬರೀ 30,000 ಹಣ ಮಾತ್ರ, ಆದರೆ ದಿನ ಬೆಳಗಾದರೆ ಸಾಕು ಲಕ್ಷಾಂತರ ರೂಪಾಯಿ ಹಣವನ್ನು ನನ್ನ ಕೈಯಿಂದ ಎಣಿಸ್ತೀನಿ. ಅದು ಅವನಿಗೆ ನೋಡಿ ಈ ಕಳ್ಳತನ ಹಾದಿಗೆ ಹೋಗೋದಕ್ಕೆ ಒಂದು ರೀತಿಯಲ್ಲಿ ಕೆಟ್ಟದಾದಂತಹ ಸ್ಫೂರ್ತಿಯನ್ನು ಪಡ್ಕೊಳ್ತಾನೆ. ಆ ಮೂಲಕವಾಗಿ ಒಟ್ಟು 4 ಜನ ಸ್ನೇಹಿತರ ಜೊತೆಗೆ ಸೇರಿ ಈ ಒಂದು ಕಳ್ಳತನ ಹಾದಿಗಿಳಿತಾನೆ. 91 ಲಕ್ಷ ರೂಪಾಯಿ ಹಣವನ್ನು ಫೆಬ್ರವರಿ 20ನೇ ತಾರೀಕಿನಂದು ಹಣವನ್ನು ಎಗರಿಸಿ, ಅಂದರೆ ಕಳ್ಳತನವನ್ನು ಮಾಡಿ ಅದನ್ನು ತಗೊಂಡು ಹೋಗ್ತಾರೆ. ಅದಾದ ಮೇಲೆ ಕೇವಲ 2 ದಿನಕ್ಕೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರಂತೆ ಮೋಜು ಮಸ್ತಿಗಾಗಿ. ಅದಾದ ಮೇಲೆ ಪೊಲೀಸರಿಗೆ ಗೊತ್ತಾಗುತ್ತೆ, ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ಮೇಲೆ ಪೊಲೀಸರು ತನಿಖೆಯನ್ನ ಮಾಡಿ ಉಳಿದಿರುವಂತಹ ಹಣ ಏನಿದೆ ಅಲ್ಲ, ಹಣವನ್ನು ವಾಪಸ್ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಉಂಡ ಮನೆಗೆ ಕನ್ನ ಹಾಕಿರುವಂತಹ ವ್ಯಕ್ತಿ ಇವನು. ಈಗ ಪೊಲೀಸರು ಎಷ್ಟು ಜನರನ್ನ ಬಂಧಿಸಿದ್ದಾರೆ, ಎಷ್ಟು ಹಣವನ್ನ ರಿಕವರಿ ಮಾಡಿದ್ದಾರೆ? ಖಂಡಿತವಾಗಿಯೂ ಜಗದೀಶ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಇಬ್ಬರನ್ನ ಬಂಧನ ಮಾಡಿರುವಂತಹದ್ದು. ಈಗಾಗಲೇ ಇಬ್ಬರನ್ನ ಕೂಡ ವಿಚಾರಣೆ ಮಾಡ್ತಾ ಇರುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಪ್ರವೀಣ್ ನಾಯಕ್ ಏನಿದ್ದಾನೆ, ಈತ ಅಲ್ಲೇ ಕೆಲಸ ಕೂಡ ಮಾಡ್ಕೊಂಡಿರ್ತಾನೆ. ಅದರ ಜೊತೆಯಲ್ಲಿದ್ದಂತಹ ಕೆಲವೊಂದು ಹುಡುಗರಿಗೆ ಒಂದು ಮಾಹಿತಿಯನ್ನ ಕೊಡುವಂತಹದ್ದು, ಅವ್ರನ್ನ ಅಲ್ಲಿ ಕರ್ಸ್ಕೊಡುವಂತಹದ್ದು. ಅಂದ್ರೆ ಕಳೆದ 3 ವರ್ಷಗಳಿಂದ ಕೂಡ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದಂತಹ ಒಬ್ಬ ಸಿಬ್ಬಂದಿ ಈ ಒಂದು ಹಣ ಏನ್ ಆ ಒಂದು ಆಫೀಸ್ಗೆ ಬರೋದು ಹೋಗೋದು ಇದೆಲ್ಲವನ್ನ ಕೂಡ ತಿಳ್ಕೊಂಡಿರ್ತಾನೆ. ತಿಳ್ಕೊಂಡಾದ ನಂತರ ಆ ಒಂದು ಹಣ ಎಲ್ಲಿ ಸಂಗ್ರಹ ಮಾಡುತ್ತೆ, ಮತ್ತೆ ಎಲ್ಲಿ ಹಣವನ್ನ ಕ್ಯಾಶ್ ರೂಪದಲ್ಲಿ ಬಂದಂತ ಹಣ ಎಲ್ಲಿ ಇರುತ್ತೆ ಅನ್ನೋದು ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದ. ಹೀಗಾಗಿ ಮತ್ತೆ ಆ ಒಂದು ಆಫೀಸ್ಗೆ ಲಾಕ್ ಯಾವ ರೀತಿ ಆಗ್ತಾರೆ, ಜೊತೆಗೆ ಯಾವ ಬಾಗಿಲನ್ನ ಹೊಡೆದ್ರೆ ನಾವು ಈಸಿಯಾಗಿ ಹಣ ಇರುವಂತಹ ಜಾಗಕ್ಕೆ ತಲುಪಬಹುದು, ಮತ್ತೆ ಸಿಬ್ಬಂದಿಗಳೆಲ್ಲರೂ ಕೂಡ ಎಷ್ಟೊತ್ತಿಗೆ ಖಾಲಿ ಆಗ್ತಾರೆ, ಇವೆಲ್ಲವನ್ನ ತಿಳ್ಕೊಂಡಿದ್ದ. ಎಲ್ಲವನ್ನ ತಿಳ್ಕೊಂಡು ಮಾಸ್ಟರ್ ಮೈಂಡ್ ಮಾಡಿ ಆ 4 ಜನ ಟೀಮ್ ಅನ್ನ ಇಲ್ಲಿ ಕಳಿಸ್ತಾನೆ. ಇದಂತ 4 ಜನ ಏನು ಒಂದು ಕಾರಲ್ಲಿ ಬಂದು ಆ ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡ್ಕೊಂಡು ಏಕಾಏಕಿ ಆ ಒಂದು ಆಫೀಸ್ ಒಳಗಡೆ ಒಂದು ಗ್ಲಾಸ್ ಡೋರ್ ಇರುತ್ತೆ, ಆ ಒಂದು ಗ್ಲಾಸ್ ಡೋರ್ ಅನ್ನ ಒಡೆದು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಅಲ್ಲಿ ಸುಮಾರು 2,75,00,000ಕ್ಕೂ ಹೆಚ್ಚು ಹಣ ಇರುತ್ತೆ. ಹಾಗಾಗಿ ಆ ಒಂದು ಹಣದಲ್ಲಿ ಕೇವಲ 91 ಲಕ್ಷವನ್ನ 2 ಬ್ಯಾಗ್ಗಳನ್ನ ತಗೊಳ್ತಾರೆ. ಇನ್ನು ಮಿಕ್ಕಿದ್ದನ್ನ ಗಾಬರಿಯಲ್ಲಿ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿರುವಂತಹದ್ದು. ಇನ್ನು ಆ ಒಂದು 91 ಲಕ್ಷದಲ್ಲಿ ಈಗಾಗಲೇ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿ 81 ಲಕ್ಷವನ್ನ ಏನು ಸೀಸ್ ಮಾಡಿರುವಂತಹದ್ದು. ಇನ್ನು ಉಳಿದ 10 ಲಕ್ಷವನ್ನ ಇನ್ನುಳಿದ ಇಬ್ಬರು ಆರೋಪಿಗಳೇನಿದ್ದಾರೆ ಆ ಆರೋಪಿಗಳು ತೆಗೆದುಕೊಂಡು ಎಸ್ಕೇಪ್ ಆಗಿರುವಂತಹದ್ದು. ಆ ಆರೋಪಿಗಳಿಗಾಗಿ ಈಗಾಗಲೇ ಸದಾಶಿವನಗರ ಪೊಲೀಸರು ಬಲೆ ಬೀಸಿರುವಂತಹದ್ದು. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.